ಎಲ್ಲರಿಗೂ ನಮಸ್ಕಾರ. ದಸರಾ ಹಬ್ಬ ನಡೀತಾ ಇದೆ. ನಾವಿವತ್ತು ಮುದ್ದೇನಹಳ್ಳಿಯಲ್ಲಿದ್ದೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನಿಸಿದ ಸ್ಥಳ. ಇವಾಗ ನಾವು ಸತ್ಯಸಾಯಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನವರಾತ್ರಿಯ ಆಚರಣೆ ಬಗ್ಗೆ ಈ ವಿಡಿಯೋನಲ್ಲೇ ಹೇಳ್ತಿದ್ದೇನೆ. ಇವರು ಕಲ್ಕತ್ತಾ ಶೈಲಿಯ ದುರ್ಗಾದೇವಿಯನ್ನು ಅಲ್ಲೇ ತಯಾರಿಸಿ ಸತ್ಯಸಾಯಿ ಗ್ರಾಮಕ್ಕೆ ತಂದು ಪ್ರತಿ ವರ್ಷವೂ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಪ್ರತಿ ಬಾರಿ ವಿವಿಧ ರೀತಿಯ ಅಲಂಕಾರ ಮಾಡಿರುತ್ತಾರೆ. ಪ್ರಾರಂಭದಲ್ಲಿ ದುರ್ಗಾದೇವಿಯ ಮೆರವಣಿಗೆಯೊಂದಿಗೆ ಹಳ್ಳಿ ಮನೆಯ ಅಲಂಕಾರದಲ್ಲಿ ಕಂಗೊಳಿಸುವುದರೊಂದಿಗೆ ದಿನನಿತ್ಯವೂ ಹಲವಾರು ರೀತಿಯ ಹೋಮ ಹವನಗಳನ್ನು ನಡೆಸುತ್ತಾರೆ. ಲಕ್ಷ್ಮಿ, ಸರಸ್ವತಿ, ಅನ್ನಪೂರ್ಣೇಶ್ವರಿ ಹಾಗೆ ಹಲವು ಗೊಂಬೆಗಳನ್ನು ಇಟ್ಟಿರುತ್ತಾರೆ. ಕಲ್ಕತ್ತಾ ಶೈಲಿಯ ದುರ್ಗಾದೇವಿಯು ತನ್ನ ವಾಹನ ಸಿಂಹದ ಜೊತೆ ಮಹಿಷಾಸುರನನ್ನು ತ್ರಿಶೂಲದಿಂದ ಮರ್ದಿಸುತ್ತಿರುವುದು, ತನ್ನ ಬಲಭಾಗಕ್ಕೆ ಲಕ್ಷ್ಮಿ ಹಾಗೂ ಗಣೇಶ ಹಾಗೆ ತನ್ನ ಎಡಭಾಗಕ್ಕೆ ಸರಸ್ವತಿ ಹಾಗೂ ಕಾರ್ತಿಕೇಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುತ್ತಾರೆ. ಪ್ರತಿದಿನ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದರ ಜೊತೆಗೆ ಸಂಜೆ 7:30ರಿಂದ 8 ಗಂಟೆಯವರೆಗೆ ಕಲ್ಕತ್ತಾದಿಂದ ಕರೆಸಿರುವ ವಾದ್ಯಗಳ ಕುಣಿತ ಮತ್ತು ಅರ್ಚಕರ ವಿಶೇಷ ನೃತ್ಯದೊಂದಿಗೆ ಆರತಿ ಮತ್ತು ವಿವಿಧ ಸೇವೆಗಳನ್ನು ದೇವರಿಗೆ ಸಲ್ಲಿಸುತ್ತಾರೆ. ಇದನ್ನು ಲೈವ್ ಆಗಿ ತಮ್ಮ ಕಣ್ತುಂಬಿಸಿಕೊಳ್ಳಲು ನೀವು ವಿಸಿಟ್ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ, ಸತ್ಯಸಾಯಿ ಗ್ರಾಮ.